ನಮ್ಮ ಕನ್ನಡದ ಕನಸುಗಾರ ರಿಜಿಸ್ಟರ್ ರವಿಚಂದ್ರನ್ ಬರ್ತಾರೆ ಅಂತ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಇನ್ನು ಹೆಂಗೆ ನುಡಿಸ್ಬೇಕಂತ ಚಿತ್ರರಂಗದ ಮುಖಾಂತರ ಚಿತ್ರ ರಸಿಗರಿಗೆ ಹೇಳಿಕೊಟ್ಟವರು ರವಿಚಂದ್ರನ್ ಸರ್ ಅವರು. ಮೊದಲು ಹೆಂಗಿತ್ತು ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಈ ಇವು ಹಿಂಗೆ ಇತ್ತು. ಹಿಂಗಿದ್ರೆ ನಡೆಯಲ್ಲ, ಯುವಕರಿಗೆ ಬೇರೆ ಕೊಡಬೇಕು ಅಂತ ರವಿಚಂದ್ರನ್ ಸರ್ ಅವರು ಸ್ವಲ್ಪ ಇನ್ನ ಎಳೆದ್ರು. ಹೆಂಗೆ ಎಳೆದ್ರು ಸರ್, ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಈ ಐ ಅಲ್ಲಿ ನೀವು ಬಿಡಿ, ಅಲ್ಲಿ 80 ವರ್ಷ ಯಜಮಾನ್ರ ಹಂಗೆ ಕನ್ನಡದ ಕನಸುಗಾರನ ಕನಸುಗಳೇ ಬೇರೆ ನೋಡಿ. ಹಾಡುಗಳು ಹೆಂಗಿದ್ದು, ಒಂದು ಹುಡುಗ ಕೇಳಿದೆ, ಯಾಕೋ ಕಾಲೇಜ್ ಹೋಗ್ತಾ ಇಲ್ಲ ಅಂದೆ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂದ. ಏನು ಪ್ರಾಬ್ಲಮ್ ಆಗಿದೆ ಅಂದೆ. ಅದನ್ನೇ ಒಂದು ಸಾಂಗ್ ಮುಖಾಂತರ ಹೇಳ್ತೀನಿ ಸರ್ ಅಂದ. ಸರಿ ಹೇಳು ಅಂದೆ. ಅವನು ಹೇಳಿದ, ಆ ಸಾಂಗ್ ಹೆಂಗಿತ್ತು, ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ನನಗೆ ಚೆಂಡು ಒಗೆದ್ರೆ ವಾಪಸ್ ಬಂದರೆ ಆಡೋಕ್ಕೆ ಚೆನ್ನಾಗಿರ್ತದೆ. ಹಾಗೆ ಎಲ್ಲಿ ಆ್ಯಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ನಿಮಗೊಂದು ರಿಕ್ವೆಸ್ಟು, ನೀವು ಕಂಪ್ನಿ ಏನಂದರೆ ನೀವು ಕೋರಸ್ ಕೊಡಿ. ಓ ಸರಿ, ಚಪ್ಪಾಳೆ ಹೊಡ್ಕೊಂತ ಆಡೋಣ, ಚಪ್ಪಾಳೆ ತಟ್ಕೊಂಡು. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕೊನೆ ತನಕ ಕರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ. ಈಗ ಒಂದು ಸಾಂಗ್ ಬೇರೆ ಮಾಡಿದನೀಗ, ಏನಂತ, ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಎಲ್ದಿದ್ರ ಹೋಗ್ತೀವಿ ಓಡಿ ಅಂತಾರೆ. ಅದಕ್ಕೆ ಯುವಕರಿಗೆ, ಯುವ ಜನತೆಗೆ ನಾವೇನಾದ್ರು ಚಪ್ಪಾಳಿ ತಟ್ಟಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಮನಸ್ಸು ಮುಟ್ಟುವಂಗೆ ಒಂದು ಡೈಲಾಗ್ ಹೊಡೆದ್ರೆ ಸಾಕು, ಅವರೇ ಚಪ್ಪಾಳಿ ತಟ್ತಾರೆ. ಈಗ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಯುವಕರಿಗೋಸ್ಕರ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡು ಹೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಗಗನ ಚುಕ್ಕಿ ಫಾಲ್ಸ್ ತೋರಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದೆ. ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಮುಂದೆ. ಹೆಣ್ಣು ಹುಡುಗರೆಲ್ಲ ಇಲ್ಲಿ ಹಿಂಗೆ ಅಂತಾರೆ. ಇಲ್ಲ, ನಾ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡಿಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡು ಹೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ಯಾಕಂದರೆ ಅವಳಿಗೆ ನನ್ನ ಹೆಂಡತಿಗೆ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ. ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ, ನಮ್ಗಿಂತ ನೀವೇ ಎಷ್ಟು ಖುಷಿಯಾಗಿದ್ದೀರ. ಹಂಗಲ್ಲ ಕೇಳಿ, ನನ್ನ ಹೆಂಡತಿ ತಂಗಿದ್ದಾಳೆ. ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿಕೊಟ್ಟೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಹುಡುಗರೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಿದ ಮೇಲೆ ಒಬ್ಬ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಖಾಲಿ ಇರ್ತವೆ, ಹೋಗಿ ಕೂಡ್ತಾನೆ. ಗಗನ ಚುಕ್ಕಿ ಉತ್ಸವದಲ್ಲಿ ಹೋರಾಡಿರ್ತಕ್ಕಂಥ ಹುಡುಗ ಟಯರ್ಡ್ ಆಗಿರ್ತಾನೆ. ಆ ಹುಡುಗಿ ಪಕ್ಕ ಕೂತ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿದ ಅಂದರೆ ಆ ಹುಡುಗಿ ಬಸ್ಸನ್ನ ಸ್ಟಾಪ್ ಮಾಡಿ ಜನರನ್ನ ಕರೆಸಿ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಇಲ್ಲ. ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ, ಆ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದರೆ ಅವನು ಇಲ್ಲೇ ಮದ್ದೂರಿಗೆ ಇಳಿಬೇಕು, ಇಳಿಯೋದೇ ಇಲ್ಲ. ಯಾಕಂದರೆ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ. ಅದಕ್ಕೆ ಹೇಳಿದೆ, ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾದ ವೇದಿಕೆ ಇದೆ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ.
ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ, ನೋಡಿ ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು, ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು, ಒಂದೊಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡೋಣ. ಹೆಂಗಂದರೆ ಮದುವೆ ಮನೆಗೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಬಂತು. ಹೆಂಗೆ ಒಂದು ಆ ಸಂದರ್ಭ ತಕ್ಕಂಗೆ ಹಾಡು ಆಡ್ತಾಯಿದ್ರು. ಮದುವೆ ಮನೆಯಲ್ಲಿ ಹೋದ್ವಿ, ಒಂದು ಮಂದಿ ತಾಳಿ ಕಟ್ಟಿದ್ರು, ತಾಳಿ ಕಟ್ಟಿದ ತಕ್ಷಣ ಸಾಂಗ್. ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗು. ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ನೋಡಿ, ಈಗ ಮದುವೆ ಮನೆಯಲ್ಲಿ ಅಂಥ ಹಾಡುಗಳಿಲ್ಲ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿನಿ, 5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನೆ, ತಾಳಿ ಕಟ್ತಾನೆ, ಮದುವೆ ಮನೆಯಲ್ಲಿ ಸಾಂಗ್, ವಡಿ ಮಗ ವಡಿ ಮಗ ವಡಿ ಮಗ ವಡಿ ಮಗ ಬಿಡಬೇಡ ಅವನ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗು. ವಿಧಿ ಬರಹ ಎಂಥ ಘೋರ, ಪ್ರೇಮಿಗಳು ದೂರ ದೂರ. ಅವನು ತಾಳಿ ಕಟ್ತಾನೆ, ಇವನು ಹಾಡ್ತಾನೆ. ಇನ್ನೊಂದು ಮದುವೆ ಮನೆಗೆ ಹೋದ್ವಿ ಸರ್ ಮೊನ್ನೆ ಚಿತ್ರದುರ್ಗದಲ್ಲಿ. ಊಟಕ್ಕೆ ಎಲ್ಲಿ ಅಂತ ಕೇಳಿದ್ವಿ. ನೋಡಿ, ಅವನು ನಮ್ಮನೆ ಕೇಳ್ತಾನೆ, ಎಲ್ಲಿ ಹೋಗುಮಾ ಎಲ್ಲಿ ಹೋಗುಮಾ ಹುಬ್ಬಳ್ಳಿಯಲ್ಲಿ. ನೀವು ಬಂದಿರ ಮದುವೆಗೆ? ಮದುವೆ ಆಗಿದ್ದು ಚಿತ್ರದುರ್ಗದಲ್ಲಿ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗೋಣ ಬಾ ಅಂತಾನೆ ಅವನು. ನಾನು ಕೇಳಿದೆ, ನಿಮ್ಮ ತಲೆ ಕೆಟ್ಟದ್ರೆ ನನ್ನ ತಲೆ ಕೆಟ್ಟಿದೆ ಅಂದೆ. ಹಿಂಗೆ ಕೇಳಿದೆ ನಾನು. ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮುರಲಿ ಬಲ್ಮುರಲಿ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸೆಟ್ ಬೆಳಕಲ್ಲಿ ಊಟ ನಮ್ದು. ಇನ್ನೊಂದ್ಸಾರಿ, ಊಟ ನಮ್ದು. ಇಷ್ಟು ಜನರಿಗೆ ಎಣ್ಣೆ ಕುಡಿಸಿದ್ರೆ ಉಳಿದ. ನೋಡ್ರಿ, ಈ ವಿಷಯ ಗಂಡು ಮಕ್ಕಳಿಗೆ ಗಂಡು ಹುಡುಗರಿಗೆ ಸಂಬಂಧವೇ ಇಲ್ಲ. ನೀವು ಯಾರು ಹೇಳಕ್ಕೆ ಹೋಗ್ಬೇಡ್ರಿ. ಊಟ ನಮ್ದು. ಇನ್ನು ಕಾರ್ಯಕ್ರಮ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವ ಶಬ್ದ ಅವ್ರ ಬಾಯಿಂದ ಬರಬಾರ್ದು. ಅಂದರೆ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ದಾನಗಳಲ್ಲಿ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ.